ದೇವರಲ್ಲಿ ಪ್ರಿಯರಾದ ವಿಶ್ವಾಸಿಗಳೇ, ಪ್ರಭು ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಜೀವಮಾರ್ಗ ಎಂಬ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಸುಮಾರು 2000 ವರ್ಷಗಳ ಹಿಂದೆ ಯೇಸು ಪ್ರಭು ಈ ಲೋಕದಲ್ಲಿ ಜೀವಿಸುತ್ತಿದ್ದಾಗ ಆತನ ಉಪದೇಶವನ್ನು ಕೇಳಲು 100 ಜನರು ಕೂಡಿ ಬರುತ್ತಿದ್ದರು. ಯೇಸು ಪ್ರಭು ಅವರಿಗೆ ಅರ್ಥವಾಗುವಂತೆ ಕಥೆಯ ಮೂಲಕವಾಗಿ ಸಾಮ್ಯಗಳನ್ನು ತಿಳಿಸುತ್ತಿದ್ದನು. ಯೇಸು ಪ್ರಭುವಿನ ಉಪದೇಶವನ್ನು, ಬೋಧನೆಯನ್ನು 100 ಜನರು ಎಷ್ಟು ಆಸಕ್ತಿಯಿಂದ ಆತನ ಪಾದದ ಬಳಿ ಕುಳಿತುಕೊಂಡು ಕೇಳುತ್ತಿದ್ದರು. ಒಮ್ಮೆ ಜನರಿಗೆ ವಿವರಿಸುತ್ತಾ ಕಥೆಯ ರೂಪದಲ್ಲಿ ಅವರಿಗೆ ಹೇಳಿದ್ದೇನೆಂದರೆ, ಒಂದಾನೊಂದು ಊರಿನಲ್ಲಿ ತಂದೆಗೆ 2 ಗಂಡು ಮಕ್ಕಳಿದ್ದರು. ತಂದೆ ಎಷ್ಟೋ ಪ್ರೀತಿಯಿಂದ ಆ ಮಕ್ಕಳನ್ನು ಸಾಕಿರಬೇಕಲ್ಲವೇ? ಅವರಲ್ಲಿ ಕಿರಿಯ ಮಗನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಲು ತಂದೆಯು ತನ್ನ ಆಸ್ತಿಯನ್ನು ಅವರಿಗೆ ಹಂಚಿಕೊಟ್ಟನು. ಆ ತಂದೆ ತನ್ನ ಮನಸ್ಸಿನಲ್ಲಿ ಎಷ್ಟು ನೋವನ್ನು ಹೊಂದಿರಬೇಕಲ್ಲವೇ? ಸ್ವಲ್ಪ ದಿವಸದ ಮೇಲೆ ಆ ಕಿರಿಯ ಮಗನು ಎಲ್ಲ ಆಸ್ತಿಯನ್ನು ಕೂಡಿಸಿಕೊಂಡು ದೂರ ದೇಶಕ್ಕೆ ಹೊರಟು ಹೋದನು. ಅಲ್ಲಿ ಕೆಟ್ಟ ಸ್ನೇಹಿತರ ಜೊತೆ ಸಹವಾಸ ಮಾಡಿ ತಿನ್ನುತ್ತಾ ಕುಡಿಯುತ್ತಾ ಸಂತೋಷದಿಂದ ಕಾಲ ತಳ್ಳಿದನು. ತನ್ನ ಆಸ್ತಿಯೆಲ್ಲ ಖಾಲಿಯಾಯಿತು. ಹೀಗೆ ಅವನು ಎಲ್ಲ ಹಾಳು ಮಾಡಿಕೊಂಡನು. ಆ ದೇಶದ ಮೇಲೆಲ್ಲ ಘೋರವಾದ ಬರಗಾಲವು ಬಂದು ಏನು ಗತಿ ಇಲ್ಲದವನಾದನು. ತಾನು ಎಲ್ಲವನ್ನು ಕಳೆದುಕೊಂಡು ಬಿಕಾರಿಯಾದಾಗ ಅವನು ಹೋಗಿ ಆ ದೇಶದ ನಿವಾಸಿಗಳೊಳಗೆ ಒಬ್ಬನಲ್ಲಿ ಕೆಲಸಕ್ಕೆ ಸೇರಿಕೊಂಡನು. ಆ ಮನುಷ್ಯನು ಹಂದಿಗಳನ್ನು ಮೇಯಿಸುವುದಕ್ಕಾಗಿ ಅವನನ್ನು ತನ್ನ ಹೊಲಗಳಿಗೆ ಕಳುಹಿಸಿದನು. ಕಿರಿಯ ಮಗನಿಗೆ ಸರಿಯಾದ ಊಟ ಇಲ್ಲದೆ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವೆಯನ್ನು ತೀರಿಸಿಕೊಳ್ಳಬೇಕೆಂದು ಆಶೆಪಟ್ಟನು. ಆದರೂ ಯಾರೂ ಅವನಿಗೆ ಕೊಡಲಿಲ್ಲ. ಆಗ ಅವನಿಗೆ ಬುದ್ಧಿ ಬಂದು ಅವನು, ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿಯಾಳುಗಳಿಗೆ ಬೇಕಾದಷ್ಟು ಆಹಾರವದೆ, ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತಿದ್ದೇನಲ್ಲ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ತಂದೆಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಹೊರಟನು. ತಾನು ಪಶ್ಚಾತ್ತಾಪದಿಂದ ತಂದೆಯ ಮನೆಯ ಕಡೆಗೆ ಹೋಗುವಾಗ ಅವನು ಇನ್ನೂ ದೂರದಲ್ಲಿ ಇರುವಾಗಲೇ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ಆದರೂ ಮಗನು ತಂದೆಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲಪ್ಪ ಎಂದು ಹೇಳಿದನು. ತಂದೆಯು ತನ್ನ ಆಳುಗಳಿಗೆ, ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು ನನ್ನ ಮಗನಿಗೆ ತೊಡಿಸಿರಿ. ಇವನ ಕೈಗೆ ಉಂಗುರವನ್ನು ಇಡಿರಿ, ಕಾಲಿಗೆ ಜೋಡು ಮೆಡಿಸಿರಿ. ಕೊಬ್ಬಿಸಿದ ಕರುವನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ಈ ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಕಳೆದು ಹೋಗಿದ್ದನು, ತಿರುಗಿ ಸಿಕ್ಕಿದನು ಎಂದು ಹೇಳಿದನು. ಆಗ ಅವರು ಉಲ್ಲಾಸ ಪಡುತ್ತಾ ಕಿರಿಮಗನ ಆಗಮನವನ್ನು ಆಡಂಬರವಾಗಿ ಆಚರಿಸಿದರು. ತಂದೆ ತನ್ನ ತಪ್ಪಿಹೋದ ಮಗನು ತಿರುಗಿ ತನ್ನ ಬಳಿಗೆ ಪಶ್ಚಾತ್ತಾಪದಿಂದ ಬಂದಾಗ ಆತನನ್ನು ಕ್ಷಮಿಸಿ ತನ್ನ ಬಳಿಗೆ ಸೇರಿಸಿಕೊಂಡನು. ಪ್ರಿಯ ದೇವರ ಮಕ್ಕಳೇ, ನೀವುಗಳು ಒಡೆಯನಾದ ಕ್ರಿಸ್ತೇಸುವಿನ ಸಹವಾಸದಿಂದ ದೂರ ಹೋಗಿದ್ದೀರಾ? ಲೋಕದ ಆಶಾಭೋಗಗಳಿಗೆ ಆಕರ್ಷಿತರಾಗಿ ಲೋಕವನ್ನು ಪ್ರೀತಿಸುತ್ತಾ ಪಾಪದಲ್ಲಿಯೇ ಜೀವಿಸುತ್ತಿದ್ದೀರಾ? ಲೋಕವನ್ನಾಗಲಿ ಲೋಕದಲ್ಲಿರುವುದವುಗಳನ್ನಾಗಲಿ ಪ್ರೀತಿಸಬೇಡಿರಿ ಎಂದು ದೇವರ ವಾಕ್ಯವು ತಿಳಿಸುತ್ತದೆಯಲ್ಲವೇ? ಶರೀರದ ಆಶೆ, ಕಣ್ಣಿನ ಆಶೆ, ಬದುಕುಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ಲೋಕದಿಂದ ಹುಟ್ಟಿದವು.
ಪಶ್ಚಾತ್ತಾಪ ಹೃದಯದಿಂದ ಮಾರು ಮನಸ್ಸು ಹೊಂದಿ ಕ್ರಿಸ್ತನ ಬಳಿಗೆ ಬಾ. ಆತನು ನಿನಗಾಗಿ ಎದುರು ನೋಡುತ್ತಿರುವನು. ನಿನ್ನ ಪಾಪಗಳನ್ನು ಕ್ಷಮಿಸಿ ತನ್ನ ಮಗನಾಗಿ ತನ್ನ ಮಗಳಾಗಿ ಸ್ವೀಕರಿಸಲು ಸಿದ್ಧನಾಗಿದ್ದಾನೆ. ದೇವರ ಸಮೀಪಕ್ಕೆ ಬರೋಣ, ಆತನ ಮಕ್ಕಳಾಗಿ ಜೀವಿಸೋಣ. ಕ್ರಿಸ್ತನ ಕೃಪೆ ನಿಮ್ಮೊಂದಿಗಿರಲಿ. ಆಮೇನ್. ಆಮೇನ್.